1984 ಇರಬೇಕು. 84, 83 ಆ ಸಂದರ್ಭ. ನಮ್ಮ ನಿವೇದಿತಾ ಸ್ಕೂಲ್ ಅಂತ ಹನುಮಂತ ನಗರದಲ್ಲಿ ಒಂದು ಶಾಲೆ ಇದೆ. ನಾನು ಅಲ್ಲಿ ಪ್ರೈಮರಿ ಸ್ಕೂಲ್ವರೆಗೆ ಮಾತ್ರ ಇದ್ದಿದ್ದು. ಹೈಸ್ಕೂಲ್ ನಮ್ಗೆ ಅಲ್ಲಿ ಇರಲಿಲ್ಲ. ಸೊ ಪ್ರೈಮರಿ ಸ್ಕೂಲ್ಗೆ ನಮಗೆ ಚಿಕ್ಕದು ಜಾಗ. ಆವಾಗಿನ ಇದಕ್ಕೆ ಪ್ರಕಾರ ಒಂದು 3/4 ಎಕರೆ ಇರ್ಬೋದೇನೋ. ಸೊ ನಮಗೆ ಅಲ್ಲಿ ನಮ್ಮದೇ ಆದ ಆಡಿಟೋರಿಯಂ ಇರಲಿಲ್ಲ. ಸೊ ನಮ್ದೇನಾದ್ರು ಫಂಕ್ಷನ್ಸ್ ಮಾಡಬೇಕು, ಆ್ಯನ್ಯುವಲ್ ಡೇ ಮಾಡಬೇಕು, ಅದು ಇದು ಫಂಕ್ಷನ್ ಮಾಡಬೇಕು ಅಂದರೆ ನ್ಯಾಷನಲ್ ಕಾಲೇಜ್ ಬಸವನಗುಡಿ, ಅಲ್ಲಿಂದ ಅಲ್ಲಿಗೆ 1-1.5 ಕಿಲೋಮೀಟ್ರ್ ಅಷ್ಟೇ. ಅಲ್ಲಿ ಒಂದು ಓಪನ್ ಆಡಿಟೋರಿಯಂ ಇದೆ, ನ್ಯಾಷನಲ್ ಕಾಲೇಜ್ ಬಸವನಗುಡಿಲಿ ಈಗಲೂ ಇದೆ. ಸೊ ನಾವು ಅಲ್ಲಿಗೆ ಹೋದಾಗ ಫಂಕ್ಷನ್ ಮಾಡೋದು ಮಟ್ಟೋದು ಇದು ನಮ್ಮ ವಾಡಿಕೆ, ನಮ್ದು ಏನಾದ್ರು ಆ್ಯನ್ಯುವಲ್ ಡೇ ಫಂಕ್ಷನ್ಸಲ್ಲಿ. ಸೊ ಹೀಗೆ ಒಂದು ಸಂದರ್ಭದಲ್ಲಿ ನಮ್ಮದೊಂದು ಆ್ಯನ್ಯುವಲ್ ಡೇ ಫಂಕ್ಷನಲ್ಲಿ ಮರೆವಿನ ಮಹಾಪುರುಷರು ಅಂತ ಒಂದು ನಾಟಕ. ಸೊ ಆ ನಾಟಕದಲ್ಲಿ ನಂದೊಂದು 5 ನಿಮಿಷದ ಪಾತ್ರ ಹಾಲ್ ಮಾರೋನ್ ಪಾತ್ರ. ಆ ಹಾಲ್ ಮಾರೋನ್ ಪಾತ್ರದಲ್ಲಿ ನಾನು ಅದು ಕಾಣಿಸ್ಕೊಂಡಿದ್ದೆ. ಸರಿ, ಅದೊಂದು ಆ ಫಂಕ್ಷನಲ್ಲಿದ್ದಾಗ ದೊಡ್ಡ ಕ್ರೌಡ್ ಇತ್ತು, ಹ್ಯೂಜ್ ಕ್ರೌಡ್. ಎಲ್ಲಿ ಸಂಜೆ ಹೊತ್ತು ಫಂಕ್ಷನ್ಸ್ ಅಂದರೆ ನಾಟಕ ಇಂಥ ಫಂಕ್ಷನ್ಗಳೇ ಹೊರತು ಯಾವುದೂ ಸಿನಿಮಾ ಟಿ ವಿ ಇರಲಿಲ್ಲದ್ರಿಂದ ಸಿನಿಮಾಗಳು ಅಪರೂಪವೇ. ಸೊ ಹಾಗಾಗಿ ನಮ್ಗೆ ಅಲ್ಲಿ ಫಂಕ್ಷನಲ್ಲಿ ನಡಿಬೇಕಾದ್ರೆ ಇದೊಂದು ನಾಟಕ ಮಾಡಿದೆ. ನಾಟಕಕ್ಕೆ ನಮ್ಮ ಅಣ್ಣ ಬಂದಿದ್ದ, ಜೊತೆಲಿ ಕರ್ಕೊಂಬಂದಿದ್ದ. ಸೊ ಹಾಗಾಗಿ ನಾನು ನಾಟಕ ಮಾಡಿದ್ಮೇಲೆ ತುಂಬ ಜನ ನಕ್ಕು ಖುಷಿಪಟ್ಟು ಸಂತೋಷ ಪಡ್ತಾರಲ್ಲ, ಸ್ಪಾಟ್ ರೆಸ್ಪಾನ್ಸ್ ಅಂತೀವಲ್ಲ ನಾಟಕಗಳಲ್ಲಿ, ಸ್ಟೇಜ್ ಪರ್ಫಾರ್ಮೆನ್ಸಲ್ಲಿ. ಆ ರೀತಿ ಜನ ಒಂದು 5-6 ನಿಮಿಷ, 7-8 ನಿಮಿಷ ಇರ್ಬೋದು ಅಷ್ಟೇ ನನ್ನ ಪಾತ್ರ. ಸೊ ಅದಷ್ಟು ಮುಗಿದು ಮೇಲೆ ನಾನು ಹೊರಟ್ಬಿಟ್ಟೆ. ನಾನೇನು ಪೂರಾ ಫಂಕ್ಷನ್ ಮುಗಿಯೋವರೆಗೂ ಇರಲಿಲ್ಲ. ಫಂಕ್ಷನ್ ಮುಗಿದ್ಮೇಲೆ ನಂದು ಪಾತ್ರ ಮುಗಿದ್ಮೇಲೆ ಹೊರಟು ಸೈಡ್ಗಿಂದ ಇಳಿಬೇಕಾದ್ರೆ ಒಬ್ಬರು ಪರಿಚಯ ಇಲ್ಲದಿದ್ದವರು ಒಬ್ಬರು ಬಂದು ನನ್ನನ್ನು ಮಾತಾಡಿಸಿ, ಏನಪ್ಪ ನೀನು ಸಿನಿಮಾದಲ್ಲಿ ಮಾಡ್ತೀಯಾ ಅಂತ ಕೇಳಿದ್ರು. ಯಾರಿದು ಗೊತ್ತಿಲ್ಲ, ನಂಗೆ ಪರಿಚಯ. ನಮ್ಮ ತಂದೆಯವ್ರನ್ನ ಕೇಳಿ, ಅವ್ರೇನಾರು ಹ್ಞೂ ಅಂದರೆ ಮಾಡ್ತೀನಿ ಅಂತ ಹೇಳ್ತು. ಆಮೇಲೆ ನಮ್ಮ ತಂದೆಯವರೆಲ್ಲ ಕೇಳಿದ್ರು, ಅವರ ಸಿನಿಮಾಗೆ ನಾನು ಸೆಲೆಕ್ಟು ಆದೆ. ಆ ಸಿನಿಮಾ ಹೆಸರು ಸಂಮೋಹನಾಸ್ತ್ರ ಅಂತ. ಬಸವರಾಜ್ ಕೆಸ್ತೂರ್ ಅಂತ ಭಾಳ ಹಳೆ ಡೈರೆಕ್ಟ್ರು ಅವರು, ಬಸವರಾಜ್ ಕೆಸ್ತೂರ್ ಅಂತ. ಸೊ ಅವರು ಒಂದು ಸಿನಿಮಾ ಮಾಡ್ತಾಯಿದ್ರು, ಸಂಮೋಹನಾಸ್ತ್ರ ಅಂತ. ಹೀರೋಯಿನ್ ಭವ್ಯ. ಹೀರೋ ಆ್ಯಕ್ಚುಲಿ ಹುಡುಗಂದೇ ಪಾತ್ರ, ಚಿಕ್ಕ ಹುಡುಗಂದೇ ಪಾತ್ರ. ಅದರಲ್ಲಿ ಆ ಹೆಸರಿಗೆ ಇನ್ನೊಬ್ಬರು ಹೀರೋ, ಒಬ್ಬರು ದೊಡ್ಡವ್ರ ಹೀರೋ ಯಾರು, ಮುಸುರು ಕೃಷ್ಣಮೂರ್ತಿ ಮಗ ಗುರುದತ್ತು, ಭವ್ಯ ಹೀರೋಯಿನ್ನು, ನಂದು ಒಂದು ಪಾತ್ರ. ಅದರಲ್ಲಿ ಕಥೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸೊ ಕಥೆನಲ್ಲಿ ಇಷ್ಟೇ, ಅವನು ಬಸ್ ಸ್ಟ್ಯಾಂಡಲ್ಲಿ ತೀರಾ ಬಡತನದ ಫ್ಯಾಮಿಲಿ. ಭವ್ಯ ನನ್ನ ಅಕ್ಕ. ಅದರಲ್ಲಿ ನನ್ನ ತಂದೆ ತಾಯಿ ಎಲ್ಲ, ತಂದೆ ಕುಡುಕ, ಮುಸುರು ಕೃಷ್ಣಮೂರ್ತಿ ತಂದೆ ಪಾತ್ರ, ಕಾಮಿನಿಧರನ್ ತಾಯಿ ಪಾತ್ರ. ಸರಿ, ಸಿಕ್ಕಾಬಟ್ಟೆ ಕುಡುಕ, ನಮಗೆ ಮನೇಲಿ ಎಲ್ಲದಕ್ಕೂ ಕಷ್ಟ ಕಾಲ. ಅಂಥದ್ರಲ್ಲಿ ನಾನು ಸ್ವಲ್ಪ ಬಸ್ ಸ್ಟ್ಯಾಂಡಲ್ಲಿ ಕೂಲಿ ಮಾಡಿಕೊಂಡು ಲಗೇಜ್ ಎತ್ಕೊಂಬರೋದು, ಇದರ್ನಲ್ಲಿ ಹಾಕೋದು, ಗೆಸ್ಟ್ ಹೌಸು ಅಲ್ಲಿ ಇಲ್ಲಿ ಹೋಟ್ಲಿಗೆ ಇಳಿಸ್ಕೊಡೋದು, ಕೂಲಿ ಇಸ್ಕೊಡೋದು, ಇದು ನನ್ನ ಜೀವನ ನಡೀತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ತೀರಾ ಮನೇಲಿ ಕಷ್ಟ ಆಗಿದ್ದರಿಂದ ತಿಳಿದೇನೋ ನನ್ನ ಅಕ್ಕ ಭವ್ಯ ವ್ಯಭಿಚಾರಕ್ಕೆ ಇಳಿದ್ಬಿಡ್ತಾಳೆ. ಆ ವ್ಯಭಿಚಾರಕ್ಕೆ ಇಳಿದಾಗ ನಾನು ಒಂದು ದಿವಸ ಲಗೇಜ್ ಎಲ್ಲ ತೊಗೊಂಡು ನಾನು ಗೆಸ್ಟ್ ಹೌಸಲ್ಲಿ ಇಡೋಕ್ಕೆ ಹೋದಾಗ ಅಲ್ಲಿ ಇವಳನ್ನ ನೋಡಬಾರ್ದು ಪರಿಸ್ಥಿತಿಲಿ ನೋಡಿಬಿಡ್ತೀನಿ. ಸರಿ, ನೋಡಿ ಆಮೇಲೆ ಅವಳು ನಂಗೆ ಏನು ಅಂತಲೂ ಗೊತ್ತಿಲ್ಲ. ಅದು ಅಷ್ಟು ಚಿಕ್ಕ ವಯಸ್ಸು ಹುಡುಗ, ನಂಗೆ 10-11 ವರ್ಷ ಹುಡುಗ, ಅವ್ನಿಗೇನು ನಡೀತಾ ಇದೆ ಅಂತಲೂ ಗೊತ್ತಿಲ್ಲ. ಬಟ್ ಇದು ಸರಿ ಇಲ್ಲ ಅಂತ, ಏನೋ ಇದು ವ್ಯತ್ಯಾಸ ಇದೆ, ನಾರ್ಮಲ್ ಆಗಿಲ್ಲ ಅಂತ ತಿಳಿತದೆ. ಆಗ ಅವಳು ನಂತರ ಆಮೇಲೆ ಬಂದು ಹೇಳ್ತಾಳೆ, ನೋಡು ಮನೇಲಿ ಹೇಳಬೇಡ, ನೀನು ಒಂದಿಷ್ಟು ದುಡ್ಡು ಇಟ್ಕೊ ಅಂತ ನನಗೂ ಕೊಡ್ತಾಳೆ. ಸರಿ ಆಯಿತು, ಇದೆಲ್ಲ ಆಯ್ತಲ್ಲ. ಆಮೇಲೆ ಹೋಗಿ ನನಗೇನು ಗೊತ್ತು, ದುಡ್ಡು ಬಂತು, ಇದಾಯಿತು, ಇದು ಮತ್ತೊಂದಾಯಿತು. ನಾಳೆ ಇನ್ನೊಂದು ಯಾರಾದರೂ ಕರ್ಕೊಂಡು ಹೋಗೋದು ಇವಳನ್ನ. ಇವಳಿಗೆ ಅಲ್ಲಿ ಇಲ್ಲಿ ಕರೆದ್ರು ಅಂತ ಇವಳನ್ನ ಕಳಿಸೋದು. ಕೊನೆಗೆ ಇದೇ ವ್ಯವಹಾರ ಆಗ್ಬಿಡತ್ತೆ. ಸೊ ಚಿಕ್ಕ ಹುಡುಗಂದ ಒಬ್ಬ ಹಿ ವಿಲ್ ಬಿಕಮ್ ಎ ವೆರಿ ಬಿಗ್ ಪಿಂಪ್. ತಲೆಡ್ಕಾಗ್ಬಿಡ್ತಾನೆ. ಮಿನಿಸ್ಟ್ರುಗಳು, ಪೊಲಿಟಿಷಿಯನ್ಸು ಯಾರಾದರೂ ರಸ್ತೆಯಲ್ಲಿ ನಾನು ಹೋಗ್ತಾ ಇದ್ರೆ, ಏನು ಸರ್ ಇಲ್ಲಿ ಹೋಗ್ತಾ ಇದ್ದೀರಾ, ಬನ್ನಿ ಅಂದ್ಬಿಟ್ಟು ಕಾರ್ ತೆಗೆದು ಕೂತ್ಕೊಂಡು ಕರ್ಸ್ಕೊಂಡು ಹೋಗೋದು. ಇಷ್ಟು ಮಟ್ಟಿಗೆ ಸುಮಾರು 3 ತಿಂಗಳು ಶೂಟಿಂಗು ಹುಣಸೂರು ಗೆಸ್ಟ್ ಹೌಸಲ್ಲಿ 3 ತಿಂಗಳು ಶೂಟಿಂಗ್. ನಾನು, ಭವ್ಯ, ಗುರುದತ್ತು ಎಲ್ಲ ಇದ್ವಿ. ಸೊ ಅಲ್ಲಿ ನಡೀತಾ ಇತ್ತು, ಚೆನ್ನಾಗೇ ಆಯಿತು, ಎಲ್ಲ ರೀತಿಯಲ್ಲೂ ಚೆನ್ನಾಗೇ ಆಯಿತು. ಸೊ ಅದಾದ ನಂತರ ಇದು ಸಂಕ್ಷಿಪ್ತವಾಗಿ ಹೇಳ್ತೀನಿ, ನಂಗೆ ಪೂರ ನೆನಪಿಲ್ಲ, ಭಾಳ ವರ್ಷಗಳಾದ್ರಿಂದ. ಅದು ಕೊನೆಯಲ್ಲಿ ಇದೆಲ್ಲ ಏನು ಅಂತ ತಿಳಿದು ಇದು ಸರಿ ಇಲ್ಲ ಅಂತ ಗೊತ್ತಾಗಿ ಆ ಕಸಬನ್ನೆಲ್ಲ ಬಿಟ್ಟು ವಾಪಸ್ಸು ಮತ್ತೆ ಬಸ್ ಸ್ಟ್ಯಾಂಡ್ ಕೂಲಿಗೆ ಬರೋ ಸ್ಥಿತಿಗೆ ಬರ್ತೀನಿ. ಅಲ್ಲಿವರೆಗೂ ತಿಳುವಳಿಕೆ ಇಲ್ದಿರೋ ವಯಸ್ಸಲ್ಲಿ ಇದೆಲ್ಲ ಕೆಲಸಗಳು ಮಾಡ್ತಾ ಇರ್ತೀನಿ. ಇದಾದ ಸಂದರ್ಭದಲ್ಲಿ ಆ ಸಿನಿಮಾದಲ್ಲಿ ಒಂದು ಪಾತ್ರ ಇನ್ಸ್ಪೆಕ್ಟರ್ ಪಾತ್ರ. ಆ ಇನ್ಸ್ಪೆಕ್ಟರ್ ಕೂಡ ಆ ಸಿನಿಮಾ ಪ್ರೊಡ್ಯೂಸರೇ, ಅವ್ರ ಹೆಸರು ನೆನಪಿಲ್ಲ ನನಗೆ, ಸಿನಿಮಾ ಪ್ರೊಡ್ಯೂಸರೇನೆ ಅವರು. ಅದರಲ್ಲಿ ಇನ್ಸ್ಪೆಕ್ಟರ್ ಪಾತ್ರ ಅವತ್ತೊಂದು ದಿವಸ ನಂಗೆ ನೆನಪಿದೆ. ಸೊ ಒಂದು ಶಾಟ್ ಇತ್ತು, ಏನು
ಇನ್ಸ್ಪೆಕ್ಟ್ರ್ ಇವ್ರು ಬುಲೆಟಲ್ಲಿ ಚೇಸ್ ಮಾಡಿಕೊಂಡು ಬರಬೇಕು, ಮುಂದೆಗಡೆ ಕಳ್ಳ ಹೋಗ್ತಿರ್ತಾನೆ, ಅವನನ್ನು ಚೇಸ್ ಮಾಡ್ಕೊಂಡು ಇವ್ರು ಬರಬೇಕು. ಒಂದು ಜಮೀನು, ಖಾಲಿ ಜಮೀನು, ಇದಿಲ್ಲ ಅಂಥದ್ದು, ಎಲ್ಲ ಸಣ್ಣ ಸಣ್ಣ ಗುಂಡಿಗಳ ಕೆತ್ತಿದ್ದಾರೆ. ಒಂದು 2 ಅಡಿ 1.5 ಅಡಿ ಗುಂಡಿಗಳು, ಅಗಲನೂ ಅಷ್ಟೇ 1.5-2 ಅಡಿ ಗುಂಡಿಗಳು, ಗಿಡಗಳ ನೆಡಕ್ಕೆ ಅಂತ ಅಲ್ಲೊಂದು ಇಲ್ಲೊಂದೆಲ್ಲ ಕೆತ್ತಿದ್ದಾರೆ. ಏನಾಯಿತು, ಊಟ ಮುಗಿಸಿ ನಾವು ಇನ್ನೂ ಯಾವುದೋ ಸೆಟ್ ಬಂದಿರಲಿಲ್ಲ. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು ಭಾಸ್ಕರ್, ಮೊನ್ನೆ ಭಾಸ್ಕರ್ದು ಒಂದು ಕಿತಾಪತಿ ಆಯಿತು, ನೆನಪಿದೆಯೋ ಏನೋ ಗೊತ್ತಿಲ್ಲ ನಿಮಗೆ. ಭಾಸ್ಕರ್ ಮಗನ್ನ ಆದಿಚುಂಚನಗಿರಿ ಸ್ವಾಮಿ KM ದೊಡ್ಡಿನಲ್ಲಿ ಅವ್ರ ಮಗನ ಸಾಯಿಸ್ಬಿಟ್ರು. ಅವ್ರ ಮಗನ್ನ ಅವ್ರ ಸ್ಕೂಲ್ ಹುಡುಗರು ರ್ಯಾಗಿಂಗ್ ಮಾಡಿ ಏನೋ ಸಾಯಿಸಿ, ಭಾಸ್ಕರ್, ಅದೇ ಭಾಸ್ಕರು. ಆ ಭಾಸ್ಕರು ನನಗೆ ಬಸವರಾಜ್ ಕೆಸ್ತೂರು ಡೈರೆಕ್ಷನ್ ಮಾಡಿದ್ದು ಈ ಫಸ್ಟ್ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟ್ರು. ಸೊ ಅವರು ಕೂಡ ಅಲ್ಲಿ, ನಾನು ಭಾಸ್ಕರು ಒಂದು 3-4 ಜನ ಬಂದು, ಸರಿ ಇನ್ನೂ ಊಟ ಗಿಟ ಆಯಿತು, ಸೆಟ್ ಕಿಟ್ ಬಂದಿರಲಿಲ್ಲ, ಒಂದು ಟ್ರಯಲ್ ನೋಡೋಣ ಅಂತ. ಇದು ಒಂದು ಸಮತಟ್ಟವಾದ ಜಾಗ, ಅದ್ರ ಮೇಲೆ 1 ಅಡಿ 2 ಅಡಿ ಮಣ್ಣು ದಿಬ್ಬ, ಅಲ್ಲಿಂದ ಮತ್ತೊಂದು ಲೆವೆಲ್ಲು ಹಂಗಿತ್ತು. ಇದು ಚೇಸಿಂಗಲ್ಲಿ ಇವರು ಕಳ್ಳನ್ನ ಆಟಿಸ್ಕೊಂಬರ್ತಾರೆ, ಕಳ್ಳ ಆ ದಿಬ್ಬನ ಜಂಪ್ ಮಾಡ್ಕೊಂಡು ಆ ಕಡೆ ಹಂಗೆ ಹೊಟ್ಟೋಗ್ತಾನೆ, ಪೊಲೀಸ್ನವರು ಅದು ಬರ್ಕೊಂಬರ್ಬೇಕು. ಒಂದು ಸಲ ನೋಡೋಣ ಸರ್ ಅಂತ ಅಂದರು. ಸರಿ ನೋಡೋಣ ಅಂತ ಪ್ರೊಡ್ಯೂಸರು, ಇನ್ನೊಬ್ಬ ಬುಲೆಟ್ನವನು, ಅವನು ಇಬ್ಬರು ತಯಾರಾದರು. ನಾನು ಹಠ, ಚಿಕ್ಕವನು, ನಾನು ಹಿಂದೆ ಕೂತ್ಕೋತೀನಿ, ಹೆಂಗಿದ್ರು ಕ್ಯಾಮ್ರಾ ಇಲ್ವಲ್ಲ, ನಾನು ಹಿಂದೆ ಕೂತ್ಕೋತೀನಿ ಅಂತ. ಅವರು ಬೈಯೋದು, ಬೇಡ ಏನು ಬೇಕಾಗಿಲ್ಲ, ಬೇಡ ಅಂತ ಹಠ ಮಾಡಿ ನನ್ನನ್ನು ಕೂಡಿಸ್ದೆ ಹೋದರು. ಸರಿ, ಇವರು ನಾವು ಫಸ್ಟ್ ನಮ್ಮ ಎದುರಿಗೆ ನಡೆದಿರೋದು ಇದು. ಸೊ ಮುಂದೆಗಡೆ ಬಂದ ಕಳ್ಳ, ನಾವು ಹಿಂಗೆ ನೋಡ್ತಾ ಇದ್ದೀವಿ, ಹಿಂಗೆ ಕಳ್ಳನ ಬಂದು ಚೇಸ್ ಆಗಿ ಹಿಂಗೆ ಹೊಟ್ಟೋದ. ಇಲ್ಲಿಂದ ಅವ್ರ ಹಿಂದೆ ಬಂದ ಪ್ರೊಡ್ಯೂಸರು ದಿಬ್ಬನ ಹಾರಿಸ್ಕೊಂಡು ಹಿಂಗೆ ಬಂದಿದ್ದೇನೆ, ಆ ಸಣ್ಣ ಗುಡ್ಡಿ ನೋಡಿದ್ರು. ಅಲ್ಲೊಂದು ಸಣ್ಣ ಗುಡ್ಡಿ ಇತ್ತು, ಗಿಡಗಳ್ದು, ಅದೇನು ಮಾಡ್ತಿದ್ದಿಲ್ಲ, ಅದ್ರ ಮೇಲೆ ಹಾರ್ಕೊಂಡು ಹೋಗಿದ್ರು ಅಥವಾ ಅದ್ರ ಮೇಲೆ ದಾಟಿಸ್ಕೊಂಡು ಹೋಗಿದ್ರು, ದೊಡ್ಡ ಇರೋ ಬುಲೆಟ್ದು ಏನೂ ಆಗ್ತಿರ್ಲಿಲ್ಲ. ಇವ್ರೇನು ಮಾಡಿದ್ರು, ಆ ಹಳ್ಳ ಏನೋ ಉಳಿದ್ಬಿಡುತ್ತೆ ಗಾಡಿ, ಅಥವಾ ಹಳ್ಳಕ್ಕೆ ಏನೋ ಆಗ್ಬಿಡುತ್ತೆ ಬಿದ್ದರೆ ಅಂತ ಅಂದ್ಕೊಂಡು ಸಡನ್ನಾಗಿ ಬ್ರೇಕ್ ಹಿಡಿದಿದ್ದೇನೆ, ಗಾಡಿ ಮಗುಚ್ಕೋತು, ಬೀಳೂ ಇಲ್ಲ ಏನೂ ಇಲ್ಲ. ಬಟ್ ಅವ್ರ ಕಾಲು ಬುಲೆಟ್ಗೆ ಸಿಗಾಕೊಂಡ್ಬಿಡ್ತು, ಕೆಳಗಡೆ ಸಿಗಾಕೊಂಡು ಕಮ್ಯುನಿಟೆಡ್ ಫ್ರ್ಯಾಕ್ಚರ್, ಒಂದಕ್ಕೊಂದು ಬೋನ್ ಈಚೆನೇ ಬಂದ್ಬಿಡ್ತು, ಕಟ್ಟಾಗಿ ತೂರಿಸ್ಕೊಂಡು ಈಚೆನೇ ಬಂದ್ಬಿಡ್ತು. ಅದಾದಮೇಲೆ ಅವರು ಅಲ್ಲಿಂದ ಅವ್ರನ್ನ ಮೈಸೂರಿಗೆ ಶಿಫ್ಟ್ ಮಾಡಿದ್ರು. ಮೈಸೂರಿಗೆ ಶಿಫ್ಟ್ ಮಾಡಿ ಅವ್ರ ಟ್ರೀಟ್ಮೆಂಟ್ ಆಯಿತು. ನನಗೆ ಆ ನಂತರ ತಿಳಿದು ಅವರು ತೀರೋಗ್ಬಿಟ್ರು, ಸರ್ಜರಿನಲ್ಲಿ ಏನೋ ಕಾಂಪ್ಲಿಕೇಶನ್ಸ್ ಆಯಿತು ಅಂಥೇಳಿ ಅವರು ಪಾಸ್ಡ್ ಅವೇ. ಅವ್ರು ತೀರೋದ್ಮೇಲೆ ಇನ್ನು ಸಿನಿಮಾ ಮುಗಿಯೋಕ್ಕಿರಲಿ, ಇನ್ನೊಂದು ಸ್ವಲ್ಪ ಇತ್ತಂತೆ ಸಿನಿಮಾ ಶೂಟಿಂಗು, ಎಂಥದ್ದು ಫೈಟ್ ಸೀನ್ಸು, ಸಾಂಗ್ಸು ಒಂದಷ್ಟು ಇತ್ತಂತೆ. ಸೊ ಅದು ನೆನಗುದಿಗೆ ಬಿದ್ದೋಯ್ತು. ಕೊನೆಗೆ ನಮ್ಮ ತಾತ ಅವರು ಭಾಳ ದೊಡ್ಡ ಹೆಸರು, ಮಳವಳ್ಳಿ ವೆಂಕಟಪ್ಪ ಅಂತ ಕೇಳಿದಿರೋ ಏನೋ, ಅವರು MLC ಕೂಡ ಆಗಿದ್ದರು. ಸೊ ಅವರು ನಾನು ಸಿನಿಮಾ ತೊಗೊಂಡು ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಮುಂದೆ ಬಂದರು. ನಮ್ಮ ತಂದೆ ಅದಕ್ಕೆ ಒಪ್ಪಲಿಲ್ಲ. ಸಿನಿಮಾ ಆಟ ಅದಲ್ಲ, ಅದು ಚಿಕ್ಕ ಮಕ್ಕಳ ಆಟ ಅಲ್ಲ, ಕೈ ಹಾಕಿದ್ರೆ ಭಾಳ ಸುಟ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ, ಬೇಡ ಅದು ಹೆಂಗಾಗುತ್ತೋ ಆಗಲಿ ಅಂತ ಹೇಳಿ ಅದನ್ನು ನಿಲ್ಲಿಸ್ಬಿಟ್ರು. ಸೊ ನಾವು ಇಷ್ಟು ಫುಲ್ ಸಿನಿಮಾ ನಾವು ಮಾಡಿದ್ದು 3-4 ತಿಂಗಳು ಶೂಟಿಂಗ್ ಮಾಡಿದ್ದು ಎಲ್ಲ ವೇಸ್ಟ್ ಆಗಿ ಅದು ಅಷ್ಟಕ್ಕೆ ನಿಂತೋಯ್ತು.